ನೋಡಿ ಕ್ವಶನ್, ಕನ್ಸಿಡರ್ ದ ಮ್ಯಾಟ್ರಿಕ್ಸ್ ಇಫ್ ಎ ಇಸ್ ಈಕ್ವಲ್ ಟು 2 1 3 5 ಫೈಂಡ್ ಎ ಇನ್ವರ್ಸ್. ಇದು ಕ್ವಶನ್ ಜೂನ್ ಜುಲೈ 2023 ಕೇಳಿದ್ದಾರೆ. ಸೊಲ್ಯೂಷನ್ ಫಸ್ಟ್ ಏನು ಮಾಡೋಣ, ಎ ಇಸ್ ಈಕ್ವಲ್ ಟು ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು ಏನು, 2 1 3 5. ಈಗ ಎ ಇನ್ವರ್ಸ್ನ ಫೈಂಡ್ ಮಾಡಿ ಅಂದರೆ ನೋಡಿ ಫಾರ್ಮುಲಾ ಇದೇನು ಬರೆಯೋಕ್ಕೆ ಹೋಗ್ಬೇಡಿ, ರಫ್ ವರ್ಕ್ ಇದು. 1 by determinant of A into adjoint A. ಡಿಟರ್ಮಿನೆಂಟ್ ಆಫ್ ಎ ಬೇಕು, ಅಡ್ಜಾಯಿಂಟ್ ಎ ಬೇಕು. ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡೋದು ಯಾವ ಥರ ನೋಡಿ ಎನ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಬರೆದ್ರೆ ಈ ಮ್ಯಾಟ್ರಿಕ್ಸ್ನ ತೆಗೆದ್ಬಿಟ್ಟು ಲೈನ್ ಹಾಕ್ಬೇಕು ಈ ಥರ 2 1 3 5. ಆಮೇಲೆ ಇದು ಪ್ಲಸ್ಸು ಇದು ಮೈನಸ್ ಬರ್ಕೋಬೇಕು. ಆಮೇಲೆ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಪ್ಲಸ್ 2 ಇಂಟು 5 ಬ್ರ್ಯಾಕೆಟಲ್ಲಿ ಬರ್ಕೋಬೇಕು, ಮೈನಸ್ 1 ಇಂಟು 3 ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ಪ್ಲಸ್ 2 ಇಂಟು 5 ಮೈನಸ್ 1 ಇಂಟು 3 7 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು, 7. ಈಗ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡಿದ್ಮೇಲೆ ಇಲ್ಲೇನು ನಿಮಗೆ ಎಕ್ಸಿಸ್ಟಾ ಇಲ್ವಾ ಅಂತ ಏನೂ ಕೇಳಿಲ್ಲ. ಇಲ್ಲಿ ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಇನ್ವರ್ಸು ಅದೆಲ್ಲ ಬರೆಯೋದು ಬೇಕಾಗಿಲ್ಲ, ಅರ್ಥ ಆಯ್ತಲ್ವಾ? ಕೇಳಿದ್ರೆ ಬರೀದಿಲ್ಲ ಅಂದರೆ ಬೇಡ. ನೆಕ್ಸ್ಟ್ ಏನು ಮಾಡಬೇಕು, ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಮಾಡೋಕ್ಕೆ ಮುಂಚೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎನ ಫೈಂಡ್ ಮಾಡಬೇಕು. ಅದಕ್ಕೆ ಸೈನ್ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳೋಣ. ಇದು ಪ್ಲಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್, 2 × 2 ಈ ಥರ ಇರುತ್ತೆ ಸೈನ್ ಮ್ಯಾಟ್ರಿಕ್ಸ್. ಈಗ ನೋಡಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಮಾಡೋಕ್ಕೆ ಪ್ರತಿಯೊಂದು ಕೋಫ್ಯಾಕ್ಟರ್ ಪ್ರತಿಯೊಂದು ಎಲಿಮೆಂಟ್ನ ಫೈಂಡ್ ಮಾಡ್ಕೋಬೇಕು. ಈಗ ಫಸ್ಟು ಕೋಫ್ಯಾಕ್ಟರ್ ಆಫ್ 2 ಫೈಂಡ್ ಮಾಡೋಣ. ನೋಡಿ ಕೋಫ್ಯಾಕ್ಟರ್ ಆಫ್ 2 ಅಂದರೆ 2ಗೆ ಸೈನ್ ಏನು, 2 ರಿಲೇಟೆಡ್ ಸೈನು ಪ್ಲಸ್. ಫಸ್ಟು ಸೈನ್ನ ಬರ್ಕೋಬೇಕು, ಆಮೇಲೆ 2ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗೆದುಬಿಡಬೇಕು. ಉಳಿದಿದ್ದು ಯಾವುದು, 5ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 1. ಕೋಫ್ಯಾಕ್ಟರ್ ಆಫ್ 1 ಮಾಡಿದಾಗ ಫಸ್ಟ್ 1 ರಿಲೇಟೆಡ್ ಸೈನ್ನ ಬರ್ಕೋಬೇಕು, ಮೈನಸ್. ಆಮೇಲೆ 1 ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗೆದುಬಿಡಬೇಕು. ಉಳಿಯೋದೆಷ್ಟು, 3. ಕೋಫ್ಯಾಕ್ಟರ್ ಆಫ್ 1 ಆಯಿತು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 1 ಆದ ತಕ್ಷಣ ಕೋಫ್ಯಾಕ್ಟರ್ ಆಫ್ 3ನ ಫೈಂಡ್ ಮಾಡಬೇಕು. ಕೋಫ್ಯಾಕ್ಟರ್ ಆಫ್ 3 ಫೈಂಡ್ ಮಾಡಿದಾಗ 3ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗೆದುಬಿಡಬೇಕು. ಸಾರಿ, ಇದು ರೋ, 3ಗೆ ರಿಲೇಟೆಡ್, ಇದು ಕಾಲಮ್, ಕರೆಕ್ಟ್ ಅಲ್ವಾ? ಉಳಿದಿದ್ದು ಯಾವುದು, 1. ಮತ್ತು 3ಗೆ ರಿಲೇಟೆಡ್ ಫಸ್ಟು ಸೈನ್ ಬರೀಬೇಕು, ಮೈನಸ್. ಫಸ್ಟು ಮೈನಸ್ ಬರೆದು ಆಮೇಲೆ 1. ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 5 ಮಾಡಿದಾಗ ಫಸ್ಟು 5ಗೆ ರಿಲೇಟೆಡ್ ಸೈನ್ ಬರೀಬೇಕು, ಪ್ಲಸ್ಸು. ಆಮೇಲೆ 5ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ ತೆಗೆದ್ಬಿಟ್ಟು ಉಳಿದಿರೋ ಎಲಿಮೆಂಟ್ನ ಬರೀಬೇಕು, ಯಾವುದು, 2. ಈಗ ಆನ್ಸರ್ ಬಂದು ಇದು 5, ಇದು ಮೈನಸ್ ಇಂಟು ಪ್ಲಸ್ ಮೈನಸ್ 3, ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 1, ಇದು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2, ಪ್ಲಸ್ 2ನ ಬರೀ 2 ಬರೀಬೇಕು. ನೆಕ್ಸ್ಟು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎನ ಬರೀಬೇಕು. ಇಲ್ಲಿ ನೋಡಿ ಈ 2 1 3 5 ಬದಲು ಅದರದ್ದು ಕೋಫ್ಯಾಕ್ಟರ್ಸ್ ಬರೀಬೇಕು. 2ದು ಕೋಫ್ಯಾಕ್ಟರ್ ಏನು, 5, ಆ ಥರ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಈಸ್ ಈಕ್ವಲ್ ಟು 5 ಮೈನಸ್ 3 ಮೈನಸ್ 1 2. ಇದು ಬರೆದಾದ್ಮೇಲೆ ಎ ಇನ್ವರ್ಸ್ನ ಅಡ್ಜಾಯಿಂಟ್ ಎನ ಬರ್ಕೋಬೇಕು.
ಅಡ್ಜಾಯಿಂಟ್ ಎ ಅಂದರೆ ಟ್ರಾನ್ಸ್ಪೋಸ್ ಮಾಡಬೇಕು ಇದಕ್ಕೆ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನು ಟ್ರಾನ್ಸ್ಪೋಸ್ ಅಂದರೆ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಬೇಕು, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡಬೇಕು. ಅಡ್ಜಾಯಿಂಟ್ ಎ ಆದ ತಕ್ಷಣ ಎ ಇನ್ವರ್ಸ್ನ ಬರ್ಕೋಬೇಕು. ಫಾರ್ಮುಲಾ ಎ ಇನ್ವರ್ಸ್ ಅಂದರೆ 1/det ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಈಗ ಎ ಇನ್ವರ್ಸ್ ಅಂದರೆ 1/det ಆಫ್ ಎ ಅಂದರೆ 7, ಅಡ್ಜಾಯಿಂಟ್ ಎ ಅಂದರೆ 5 - 1 - 3 2. ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.